when you're young to wake My up in the grandfather walked off-season 10 miles to work every day. at 6 a.m. to go My father train and walked work 5. out, knowing that all your friends are sleeping in and I'm eat driving a pancakes. Cadillac. It's hard. सबसे ज्यादा कंफ्यूज्ड ಇವತ್ತಿನ ಟಾಪಿಕ್ ಬಂದು ನಾವು ಯಾಕೆ ಬಡವರಾಗಿದ್ದೀವಿ ಅಂತ ಅಲ್ಲ, ನಾವು ಹೇಗೆ ಶ್ರೀಮಂತ ಆಗಬೇಕು ಅನ್ನೋದು ಅಲ್ಲ, ಯಾಕೆ ನಾವು ಅನ್ಕೊಂಡಿರೋದನ್ನ ನಮ್ಮ ಕೈಯಿಂದ ಮಾಡೋಕ್ಕಾಗ್ತಿಲ್ಲ ಅಂತ. ನೋಡಿ, ನಾವು ಈ ವಿಷಯನ ಒಂದು ಸ್ಟೋರಿ ಮುಖಾಂತರ ತಿಳ್ಕೊಳ್ಳೋಣ. ಒಂದು ಹೊಸ ಲೆಸಾರ್ಟ್ ಕೆಲಸ ನಡೆದಿತ್ತು. ಆ ಲೆಸಾರ್ಟ್ಗೆ ಒಬ್ಬ ಸೈಡ್ ತಗೊಳ್ಳೋದಕ್ಕೆ ಹೋಗ್ತಾನೆ. ಆ ಲೆಸಾರ್ಟ್ ಅಪೋಸಿಟ್ ಫುಟ್ಪಾತ್ ನಲ್ಲಿ ಇಬ್ರು ಫುಲ್ ಫೋಕಸ್ಡ್ ಇಂದ ಕೆಲಸ ಮಾಡ್ತಿರ್ತಾರೆ. ಒಬ್ಬ ಗುಂಡಿನ ಅಗಿತಾನೆ, ಅದರಲ್ಲಿರೋ ಮಣ್ಣ ಆಚೆ ತೆಗಿತಾನೆ. ಇನ್ನೊಬ್ಬ ಆ ಗುಂಡಿನ ಅದೇ ಮಣ್ಣು ಹಾಕಿ ಮುಚ್ತಾ ಇದ್ದಾನೆ. ಇವರು ಪ್ರತಿ 5 ಹೆಜ್ಜೆ ಮುಂದೆ ನಡೆದು ಅವ್ರ ಕೆಲಸನ ಫುಲ್ ಫೋಕಸ್ಡ್ ಇಂದ ಮಾಡ್ತಾ ಇದ್ದಾರೆ. ಲೆಸಾರ್ಟ್ ತಗೊಳ್ಳೋದಕ್ಕೆ ಬಂದ ವ್ಯಕ್ತಿ ಇವ್ರು ನೋಡಿ ತಲೆ ಕೆಟ್ಟು ಅವ್ರ ಹತ್ರ ಹೋಗಿ ಕೇಳ್ತಾನೆ, ಅರೆ ನೀವೇನ್ರಯ್ಯ ಮಾಡ್ತಾ ಇದ್ದೀರಿ ಇಲ್ಲಿ? ಅದಕ್ಕೆ ಅವರು, ಸರ್ ನಾವಿಲ್ಲಿ 3 ಜನ ಕೆಲಸಗಾರರು. ಮೊದಲನೇವನು ಗುಂಡಿನ ಅಗ್ದು ಮಣ್ಣನ್ನ ಆಚೆ ತೆಗಿತಾನೆ, ಇನ್ನೊಬ್ಬ ಅದಕ್ಕೆ ಮಾವಿನ ಬೀಜ ಹಾಕೋ ಕೆಲಸನ ಮಾಡ್ತಾನೆ, 3ನೇದವನು ಅಂದ್ರೆ ನಾನು ಆ ಗುಂಡಿನ ಮತ್ತೆ ಮಣ್ಣು ಹಾಕಿ ಮುಚ್ತೀನಿ. ಇವತ್ತು 2ನೇದವನು ನನ್ನ ಮಗ ಕೆಲ್ಸಕ್ಕೆ ಬಂದಿಲ್ಲ, ಆದ್ರೂ ನಾವು ನಮ್ಮ ಕರ್ತವ್ಯನ ಮಾಡ್ಕೊಂಡು ಹೋಗ್ತಾ ಇದೀವಿ ಸಾರ್ ಅಂದ್ಬಿಟ್ಟ. ಈ ಕಥೆಯಲ್ಲಿ ಅವ್ರ ಕೆಲ್ಸಕ್ಕೆ ಏನಾದರೂ ಅರ್ಥ ಇತ್ತಾ? ಇದೇ ರೀತಿ ನಿಮ್ಮ ಲೈಫ್ ಕೂಡ ಆಗುತ್ತೆ. ಈ ವಿಷಯ ನಿಮಗೆ ಗೊತ್ತಿಲ್ಲ ಅಂದ್ರೆ, ನೀವು ಹಿಂದೆ ಒಂದಿನ ಅನ್ಕೊಂಡಿದ್ರಿ, ನಾನು ನಾಳೆಯಿಂದ ಫೋನಲ್ಲಿ ಟೈಮ್ ವೇಸ್ಟ್ ಮಾಡೋದಿಲ್ಲ, ನನ್ನ ಗುರಿ ಏನಿದೆಯೋ ಅದನ್ನ ಫೋಕಸ್ಡ್ ಇಂದ ಮಾಡ್ತೀನಿ, ನಾನು ದಿನ ಬೆಳಿಗ್ಗೆ ಬೇಗ ಹೇಳ್ಬೇಕು, ಹಿಂಗಂತ ಅಂತಾನೆ ಒಂದು ಫೈನಲ್ ಡೇ ಬಂದೇ ಬಿಡ್ತು. ಆ ದಿನ ಹೆಂಗಿತ್ತು ಅಂದ್ರೆ, ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡಿದ್ರು ಅನ್ನೋ ರೀತಿಯಾಗಿ. ನಿಮ್ಗೆ ಈ ವಿಷಯ 100 ದಿನಗಳ ಹಿಂದೆನೆ ಗೊತ್ತಿತ್ತು ಅಲ್ವಾ? ನೀವು 100 ದಿನಗಳ ಹಿಂದೆನೆ ನೀವು ಅನ್ಕೊಂಡಿರೋದನ್ನ ಫಾಲೋ ಮಾಡ್ಕೊಂತ ಬಂದಿದ್ರೆ ಇವತ್ತು ನೀವು ಎಲ್ಲಿರ್ತಿದ್ರಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಸೊ ಬನ್ನಿ, ನೀವು ಅನ್ಕೊಂಡಿರೋದನ್ನ ನಾನು ಸಾಧಿಸೋದಕ್ಕೆ ಹೆಲ್ಪ್ ಮಾಡ್ತೀನಿ. ನೋಡಿ, ನೀವು ಅನ್ಕೊಂಡಿರೋ ರೀತಿ ನೀವು ಆಗಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಇರುತ್ತೆ, ನಾನು ಬಿಸ್ನೆಸ್ ಮ್ಯಾನ್ ಆಗಬೇಕು, ನಾನು IAS ಆಗಬೇಕು, ನನ್ನ ಸ್ಕಿಲ್ಸ್ನ ತುಂಬಾ ಇಂಪ್ರೂವ್ ಮಾಡ್ಕೋಬೇಕು, ಎಕ್ಸೆಟ್ರಾ ಎಕ್ಸೆಟ್ರಾ. ನಿಮಗೂ ಕೂಡ ಇದೇ ರೀತಿ ಏನೋ ಒಂದು ಗೋಲ್ಸ್ ಇರ್ಬೋದು. ನೀವು ಅನ್ಕೊಂಡಿರೋದನ್ನ ನೀವು ನಿಜ ಮಾಡಬೇಕು ಅಂದ್ರೆ ನಿಮಗೆ ವಾಯ್ ಕ್ಲಿಯರ್ ಆಗಿರಬೇಕು. ಈ ವಾಯ್ ಅಂದ್ರೆ ಕೆಲವೊಬ್ಬರಿಗೆ ಗೊತ್ತು, ಕೆಲವೊಬ್ಬರಿಗೆ ಗೊತ್ತಿಲ್ಲ. ಗೊತ್ತಿದೆ ಅನ್ನೋರು ಇದನ್ನ 20 ಸೆಕೆಂಡ್ ಮುಂದೆ ಓಡಿಸಿ, ಗೊತ್ತಿಲ್ಲ ಅನ್ನೋರು ಈ ವಿಡಿಯೋನ ಚೆನ್ನಾಗಿ ನೋಡಿ. ವಾಯ್ ಅಂದ್ರೆ ಏನು ಗೊತ್ತಾ? ನಿಮ್ಗಾಗ್ಲೇ ಒಂದು ಕತೆ ಹೇಳಿದೆ ನಾನು. ಆ ಕಥೆಯಲ್ಲಿ ಅವರು ಕೆಲಸ ಮಾಡೋದಕ್ಕೆ ಕಾರಣ ಏನು ಅಂದ್ರೆ, ಗಿಡಗಳನ್ನ ಜಾಸ್ತಿ ಮಾಡೋದಕ್ಕೆ, ಗಿಡ ಹಚ್ಚೋದು, ಅದೇ ಒಂದು ಉದ್ದೇಶ. ಅಂದ್ರೆ ಅದೇ ಅವರ ವಾಯ್ಗೆ ಆನ್ಸರ್. ಅದೇ ರೀತಿ ನೀವು ಯಾವ ಕೆಲಸ ಬೇಕಾದ್ರೂ ಮಾಡಕ್ ಹೋಗಿ ಅಥವಾ ಯಾವುದೇ ಗುರಿನ ಸಾಧಿಸೋದಕ್ಕೆ ಹೋಗಿ, ಫಸ್ಟ್ ಈ ವೈನ ಕ್ಲಿಯರ್ ಮಾಡ್ಕೊಳ್ಳಿ. ಯಾಕೆ ನಾನು ಇವಾಗ ಮೊಬೈಲ್ ಹಿಡಿಬೇಕು, ಯಾಕೆ ನಾನು ಪ್ರತಿದಿನ ಎಕ್ಸರ್ಸೈಸ್ ಮಾಡಬೇಕು, ಯಾಕೆ ನಾನು ದಿನ ಓದಬೇಕು, ಯಾಕೆ ನಾನು ಕೆಲಸ ಮಾಡಬೇಕು. ಮತ್ತೆ ನೀವು ಇದನ್ನ ತಿಳ್ಕೊಳ್ಳಿ, ನಿಮ್ಮ ವಾಯ್ ಎಷ್ಟು ದೊಡ್ಡದಾಗಿರುತ್ತೋ ನೀವು ಅಷ್ಟು ದೊಡ್ಡ ರಿಸ್ಕ್ನ ತಗೊಳ್ಳೋದಕ್ಕೆ ರೆಡಿಯಾಗಿರ್ತೀರಾ. ಇದನ್ನ ನಿಮಗೆ ಇನ್ನೂ ಕ್ಲಿಯರ್ ಆಗಿ ತಿಳ್ಕೊಳ್ಳೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೋಡಿ, ನಿಮ್ಮ ಮನೆ ಹತ್ರ ಒಂದು ದೊಡ್ಡ ಟೆಕ್ಸ್ಟೈಲ್ ಅಂಗಡಿ ಇದೆ, ಅದಕ್ಕೆ ದೊಡ್ಡ ಬೆಂಕಿ ಬಿದ್ದು ಉರಿತಾ ಇದೆ. ಅದರಿಂದ ನಿಮ್ಗೇನಾಗಬೇಕು ಅಲ್ವಾ? ನೀವು ಫುಟ್ಪಾತ್ ನಲ್ಲಿ ಸುಮ್ಮನೆ ವಾಕಿಂಗ್ ಮಾಡ್ಕೊಂತ ಹೋಗ್ತಾ ಇದ್ದೀರಾ, ನಿಮ್ ತಂಗಿ ಜೋರಾಗಿ ಕಿರ್ಚ್ ಬಿಡ್ತಾಳೆ. ಹಿಂದೆ ತಿರುಗಿ ನೋಡಿದ್ರೆ ಆ ಅಂಗಡಿ ಕಿಟಕಿಯಲ್ಲಿ ನಿಮ್ ತಂಗಿ ನಿಂತಿದ್ದಾಳೆ. ಈಗ ನೀವು ಆ ಅಂಗಡಿಯಲ್ಲಿ ಹೋಗ್ಬೇಡ ಅಂದ್ರೂ ಹೋಗ್ತೀರಾ, ಯಾಕಂದ್ರೆ ನಿಮ್ಗೆ ವಾಯ್ ಕ್ಲಿಯರ್ ಆಗಿದೆ. ಎನಿ ಕಂಡೀಷನ್ ನೀವು ನಿಮ್ ತಂಗಿನ ಕಾಪಾಡಲೇಬೇಕು ಅಂತ. ಸೊ ಅದೇ ರೀತಿ ನೀವು ಅನ್ಕೊಂಡಿರೋ ತರ ನೀವು ಆಗ್ಬೇಕು ಅಂದ್ರೆ ನೀವು ಯಾಕೆ ಆಗ್ಬೇಕು, ಆ ವಾಯ್ನ ಕ್ಲಿಯರ್ ಮಾಡ್ಕೊಳ್ಳಿ. ನೀವೀಗ ಏನೋ ಒಂದು ಮಾಡ್ತಾ ಇದೀರಾ, ನೀವು ಅದನ್ನ ಯಾಕೆ ಮಾಡ್ತಾ ಇದೀರಾ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತೇ ಇಲ್ಲ ಅಂದ್ರೆ, ನಿಮ್ಗೂ ಹಾಗೆ ಆ ಹೇಳಿರೋ ಕತೆಗೂ ಏನು ಡಿಫ್ರೆನ್ಸ್ ಇಲ್ಲ ಅನ್ನೋ ರೀತಿ ಆಗ್ಬಿಡುತ್ತೆ. ಸೊ ಆದ್ರಿಂದ ಕ್ಲಿಯರ್ ಯುವರ್ ವಾಯ್ ಬಿಫೋರ್ ಡೂಯಿಂಗ್ ಎನಿ ಟ್ರೈ.